ನಂಬಿ ಪ್ರಾರ್ಥಿಸಿ ನೋಡ್ರಿ, ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತವೆ. ಹೌದು, ಈ ಉದಯದಲ್ಲಿ ಏನಾಗಿದೆ ನಿಮ್ಮ ಬಾಧೆ? ನನಗೇನು ಬಾಧೆ ಇದೆ ಅನ್ನುತ್ತೀರಾ ಎಂದು ಮೇಲಿನ ಮಾತಿಗೆ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಎಷ್ಟೋ ಬಾಧೆಗಳಿವೆ, ಅದು ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಬಾಧೆ ಇಲ್ಲದವನು ಯಾರಿದ್ದಾರೆ? ಯಾವುದೋ ಒಂದು ಸಮಸ್ಯೆ ದಿನಾಲೂ ನಮಗೆ ಅಡ್ಡ ಬರುತ್ತಲೇ ಇರುತ್ತೆ, ಏನೋ ಒಂದು ತಗುಲುತ್ತಲೇ ಇರುತ್ತೆ. ಯಾವುದೋ ಒಂದು ಪರಿಸ್ಥಿತಿ ನಾವು ಹಾದು ಹೋಗಲೇಬೇಕಾಗತ್ತೆ, ಅದರಿಂದ ಯಾರೂ ತಪ್ಪಿಸಿಕೊಳ್ಳಲಿಕ್ಕಾಗಲ್ಲ. ಬಟ್ ಅವುಗಳನ್ನು ಹೇಗೆ ನಾವು ಜಯಿಸುತ್ತಿದ್ದೇವೆ, ಆ ಪರಿಸ್ಥಿತಿಗಳಲ್ಲಿ ಹೇಗೆ ನಾವು ಪ್ರವರ್ತಿಸ್ತಿದ್ದೇವೆ, ಅಂತಹ ಪರಿಸ್ಥಿತಿಗಳಲ್ಲಿ ಎಷ್ಟೊಂದು ನಮ್ಮ ದೇವರಿಗೆ ನಾವು ಮೊರೆ ಇಡುವಂಥವರಾಗಿದ್ದೇವೆ, ಅಲ್ಲಿಯೇ ನಾವು ಪರಿಶೀಲಿಸಿಕೊಳ್ಬೇಕು. ನನಗೆ ಮೊರೆ ಇಡಿರಿ, ಆಪತ್ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮಗೆ ಸದೋತ್ತರ ಕೊಡ್ತೇನೆ ಎಂದಿದ್ದಾರೆ ದೇವರು. ನಿಮಗೆ ಯಾವುದೇ ಅವಶ್ಯಕತೆ ಬಂದಾಗ ಮೊಳಕಾಲೂರಿ ಬೇಡಿಕೊಳ್ಳುವುದನ್ನು ಕಲಿಯಿರಿ. ನೀವು ಯಾವುದೇ ಬಾಧೆಯಲ್ಲಿದ್ದರೂ, ಯಾವುದೇ ಶ್ರಮೆಯಲ್ಲಿದ್ದರೂ ದೇವರೊಂದಿಗೆ ಮಾತಾಡುವುದನ್ನು ಅಳವಡಿಸಿಕೊಳ್ಳಿರಿ. ನೀವು ಗಲಿಬಿಲಿಯ ಪರಿಸ್ಥಿತಿಯಲ್ಲಿರುವಾಗ ದೇವರ ಚಿತ್ತ ಏನಾಗಿದೆ ಎಂದು ಆತನ ವಾಕ್ಯದ ಮೂಲಕ ಪರಿಶೀಲಿಸಿ ತಿಳ್ಕೊಳ್ಳಿರಿ. ಆಗ ನಿಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರ ದೊರಕುತ್ತೆ. ಡಾಕ್ಟರ್ಸ್ಗಳು ಮಾಡಿರುವ ಆಪರೇಷನ್ಸ್ ಫೇಲ್ ಆಗ್ತವೇನೋ, ಲಾಯರ್ಸ್ಗಳು ಡೀಲ್ ಮಾಡುವ ಕೇಸ್ಗಳು ಫೇಲ್ ಆಗ್ತವೇನೋ, ಆದರೆ ನ್ಯಾಯ ಉಂಟು ಮಾಡುವ ದೇವರು, ಮೇಲುಂಟು ಮಾಡುವ ದೇವರು, ಸ್ವಸ್ಥ ಮಾಡುವಂತಹ ದೇವರು ನಮ್ಮ ದೇವರಾಗಿದ್ದಾರೆ. ಆತನು ಎಷ್ಟೋ ನಂಬಲು ಯೋಗ್ಯನಾಗಿದ್ದಾರೆ. ದೇವರನ್ನು ನಂಬಿರಿ. ಮನುಷ್ಯರಿಗೆ ನಂಬಿ ಮೋಸ ಹೋಗ್ತಿದ್ದೀರಲ್ಲವೇ? ಪರಿಸ್ಥಿತಿಗಳಿಗೆ ಒಳಗಾಗಿ ನಷ್ಟ ಹೋಗ್ತಿದ್ದೀರಲ್ಲವೇ? ದೇವರಲ್ಲಿ ನಂಬಿಕೆ ಇಡಿಯಿರಿ. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. ಸಮಸ್ಯೆ ಏನೇ ಇರ್ಬೋದು, ಸಮಸ್ಯೆಗಳು ಇರ್ತವೆ. ಸಮಸ್ಯೆಗಳ ವಲಯದಲ್ಲಿ ನಾವು ಸಿಕ್ಕಾಕೊಳ್ತೇವೆ. ಆದರೆ ಯೇಸು ನಮ್ಮ ಸಂಗಡ ಇರೋದಾದರೆ ಮೇಲಿಂದ ಮೇಲೆ ಬಿಡುಗಡೆ, ಮೇಲಿಂದ ಮೇಲೆ ಪರಿಷ್ಕಾರ, ಮೇಲಿಂದ ಮೇಲೆ ನಮಗೆ ಮೇಲುಂಟಾಗ್ತದೆ.